Next formula, d by dx of u by v is equal to v d by dx of u minus u d by dx of v whole divided by v square. ಇದು u ಮತ್ತು v ಜಾಗದಲ್ಲಿ ನೀವು ಫಂಕ್ಷನ್ಸ್ನ ಹಾಕೋಬಹುದು. ಎಕ್ಸಾಂಪಲ್ ಬಂದು sin x v ಜಾಗದಲ್ಲಿ e ಪವರ್ x ಹಾಕೊಂಡ್ರೆ ಇಲ್ಲಿ ರೀಪ್ಲೇಸ್ ಮಾಡಿ. ಇನ್ ಪ್ಲೇಸ್ ಆಫ್ v ಏನು ಬರುತ್ತೆ, e ಪವರ್ x d by dx of sin x minus sin x d by dx of e power x whole square. e power x ಹಂಗೆ ಇರಲಿ. d by dx of sin x ಅಂದ್ರೆ d by dx of sin x ಅಂದ್ರೆ cos x ಅಂತ. cos x minus sin x d by dx of e power x ಅಂದ್ರೆ e power x. e power x whole square ಅಂದ್ರೆ a power m whole power n ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ. a power m whole power n ಅಂದ್ರೆ a power m into n ಅಂದ್ರೆ e power 2x ಆಗುತ್ತೆ. ನೆಕ್ಸ್ಟ್ u ಜಾಗದಲ್ಲಿ 1 plus x square, v ಜಾಗದಲ್ಲಿ 1 minus x square ಹಾಕೋಣ. ಇದೇನಾಗುತ್ತೆ 1 minus x square d by dx 1 plus x square minus 1 plus x square d by dx of 1 minus x square whole divided by 1 minus x square whole square. 1 minus x square ಹಂಗೆ ಇರಲಿ. d by dx of 1 ಅಂದರೆ 0, d by dx of x power n ಅಂದರೆ 2x power 2 minus 1 plus x square ಹಂಗೆ ಇರಲಿ. d by dx of 1 ಅಂದರೆ 0, d by dx of x square ಅಂದರೆ 2x power 2 minus 1 whole divided by 1 minus x square whole square. ಇಲ್ಲಿ ನೋಡಿ v d by dx of u minus u d by dx of v ಈ ಥರ ಬರುತ್ತೆ. ಇಲ್ಲಿ d by dx of u plus v, d by dx of 1 is 0, d by dx of x square is 2x4. ಇದು x power n ಫಾರ್ಮುಲಾ. ಇದು 1 plus x square ಹಂಗೆ ಇರಲಿ. d by dx of 1 is 0, d by dx of x power n ಫಾರ್ಮುಲಾ ಆ ಥರ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, d by dx of 2 power x by sin x plus ಇದನ್ನ ಯಾವ ಥರ ಮಾಡ್ಬೇಕು ನೋಡ್ತೀನಿ. ಫಸ್ಟು sin x plus log x ಬರ್ಕೊಳ್ಳೋಣ. d by dx of 2 power x minus 2 power x ಬರ್ಕೊಳ್ಳೋಣ. d by dx of sin x plus log x ಏನಾಗುತ್ತೆ, v ಸ್ಕ್ವೇರ್ ಅಂದರೆ sin x plus log x whole square. ಇಲ್ಲಿ u ಅಂದರೆ 2 power x, v ಅಂದರೆ sin x plus log x. v ಅಂದರೆ sin x plus log x d by dx of u ಅಂದರೆ d by dx of 2 power x minus 2 power x d by dx of sin x plus log x whole divided by v square ಅಂದರೆ sin x plus log x whole square. ಏನಾಗುತ್ತೆ sin x plus log x into d by dx of 2 power x ಅಂದರೆ a power x ಫಾರ್ಮುಲಾ. d by dx of a power x ಅಂದ್ರೆ ಏನು, a power x log a ಅಂದರೆ ಇದು 2 power x ಹಾಕ್ಬೇಕಂದ್ರೆ ಬೇಸ್ ಕಾನ್ಸ್ಟೆಂಟ್ ಇದೆಯಲ್ಲ, ಮೈನಸ್ 2 power x. ಇನ್ನು d by dx of sin x ಅಂದರೆ cos x ಪ್ಲಸ್ d by dx of log x ಅಂದರೆ x whole divided by sin x plus log x whole square. u by v ಈ ಥರ ಬರುತ್ತೆ. ನೆಕ್ಸ್ಟ್ ಚೈನ್ ರೂಲ್ ಫಾರ್ಮುಲೇಸ್. ಇದು ಎಲ್ಲ ಫಾರ್ಮುಲೇಸ್ ಅನ್ಕೋಬಿಡಿ, ರೂಲ್ ಎಲ್ಲ ಏನು ಬೇಕಾಗಿಲ್ಲ. ಈಗ ನೋಡಿ, ಪವರ್ ಕಾನ್ಸ್ಟೆಂಟ್ ಇದ್ದಾಗ ನಾವು ಫಾರ್ಮುಲಾ ಯೂಸ್ ಮಾಡ್ತಿದ್ದೆ ಯಾವುದು, ಇದು ತುಂಬಾ ಇಂಪಾರ್ಟೆಂಟ್. ಇದು ಕಲ್ತ್ಕೊಂಡ್ರೆ ಫಾರ್ಮುಲೇಸ್ ಎಲ್ಲ ಮುಗೀತು. n x ಪವರ್ n minus 1
ಇದು ಪವರ್ ಕಾನ್ಸ್ಟೆಂಟ್ ಇದ್ದಾಗ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್. ಇದು ಬೇಸಲ್ಲಿ ನಮಗೆ ಪವರ್ ಕಾನ್ಸ್ಟೆಂಟ್ ಗೊತ್ತಾಯ್ತು, ಬೇಸಲ್ಲಿ ಎಕ್ಸ್ ಇದೆ ಇಲ್ಲಿ. ಅದೇ ಎಕ್ಸ್ ಬಿಟ್ಟು ಬೇರೆ ಏನಾದರೂ ಬಂದ್ಬಿಟ್ರೆ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿ. ಎಫ್ ಪವರ್ ಏನಂದರೆ ಎನ್ ಎಫ್ ಪವರ್ ಎನ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಈವನ್ ಎಫ್ ಜಾಗದಲ್ಲಿ ಎಕ್ಸ್ ಬೇಕಾದರೂ ಹಾಕಿ, ಕಾನ್ಸ್ಟೆಂಟ್ ಬೇಕಾದರೂ ಹಾಕಿ, ಎಲ್ಲದಕ್ಕೂ ಇದೇ ಬೇಕಾದರೂ ಯೂಸ್ ಮಾಡ್ಬೋದು ಪವರ್ ಕಾನ್ಸ್ಟೆಂಟ್ ಇದ್ದಾಗ. ಎಕ್ಸಾಂಪಲ್, ಎಫ್ ಜಾಗದಲ್ಲಿ ಎಕ್ಸ್ ಹಾಕಿದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂದರೆ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಸ್ 1 ಆ ಥರ. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂದರೆ ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂದರೆ ಎನ್ ಎಫ್ ಟು ದಿ ಪವರ್ ಆಫ್ ಎನ್ ಮೈನಸ್. ಈಗ ನೋಡಿ ಎಫ್ ಜಾಗದಲ್ಲಿ 2 ಹಾಕಿದ್ರೆ ಕಾನ್ಸ್ಟೆಂಟ್ ಆಗುತ್ತೆ, 2 ಪವರ್ ಎನ್ ಅಂದರೆ ಎನ್ 2 ಪವರ್ ಎನ್ ಮೈನಸ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ 2 ಅಂದರೆ ಇಲ್ಲಿ 0 ಆಗುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ 2 ಅಂದರೆ 0, 0 ಇಂಟು ಎನಿಥಿಂಗ್ ಇಸ್ 0 ಆ ಥರ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಡಿ ಬೈ ಡಿ ಎಕ್ಸ್ ಆಫ್ ನೋಡಿ sin x ಪವರ್ 7 ಅಂತ ಬಂತು. sin x ಪವರ್ 7. ಈಗ ನೋಡಿ ಪವರ್ ಕಾನ್ಸ್ಟೆಂಟ್ ಇದೆ ಗೊತ್ತು, ಆದರೆ ಬೇಸಲ್ಲಿ ಎಕ್ಸ್ ಇದ್ರೆ ಮಾತ್ರ ಗೊತ್ತಿರೋದು ಫಾರ್ಮುಲಾ. ಬೇಸಲ್ಲಿ ಎಕ್ಸ್ ಬಿಟ್ಟು ಬೇರೆ ಏನಾದರೂ ಬಂದರೆ ಗೊತ್ತಿಲ್ಲ ಫಾರ್ಮುಲಾ, ಅದಕ್ಕೆ ಈ ಫಾರ್ಮುಲಾ ಇರೋದು ಜ್ಞಾಪಕ ಇಟ್ಕೊಳ್ಳಿ. ಇದು ಯಾವುದು ಪವರ್ ಕಾನ್ಸ್ಟೆಂಟ್ ಇದ್ದಾಗ ಇದೆರಡರಲ್ಲಿ ಒಂದಾಗುತ್ತೆ ಅಂದ್ಕೊಳ್ಳಿ, ಎಕ್ಸ್ ಬಿಟ್ಟು ಬೇರೆದಿದ್ದಾಗ ಇದಾಗುತ್ತೆ ಅಂದ್ಕೊಳ್ಳಿ ಆ ಥರ. ಪವರ್ ಕಾನ್ಸ್ಟೆಂಟ್ ಇದ್ದಾಗ ಈ ಎರಡು ಫಾರ್ಮುಲಲ್ಲಿ ಒಂದು ಯೂಸ್ ಮಾಡಬೇಕು, ಅದರಲ್ಲೂ ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಬೇರೆದಿದ್ದಾಗ ಇದು ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಕಂಪೇರ್ ಮಾಡಿ, ಇಲ್ಲಿ ಎಫ್ ಜಾಗದಲ್ಲಿ ಸೈನ್ ಎಕ್ಸ್ ಹಾಕಿ, ಎನ್ ಜಾಗದಲ್ಲಿ 7 ಹಾಕಿ, ಏನಾಗುತ್ತೆ 7 sin x ಪವರ್ 7 ಮೈನಸ್ 1 ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಜಾಗದಲ್ಲಿ ಏನು ಬರುತ್ತೆ sin x. ಹಿಯರ್ ಎಫ್ ರಿಪ್ಲೇಸ್ ಬೈ sin x ಆ್ಯಂಡ್ ಎನ್ ರಿಪ್ಲೇಸ್ ಬೈ 7. ಏನಾಗುತ್ತೆ 7 sin x ಪವರ್ 7 ಮೈನಸ್ 1 ಡಿ ಬೈ ಡಿ ಎಕ್ಸ್ ಆಫ್ sin x. ಏನಾಯ್ತಿದೆ 7 sin x ಪವರ್ 7 ಮೈನಸ್ 1 is 6 ಡಿ ಬೈ ಡಿ ಎಕ್ಸ್ ಆಫ್ sin x ಅಂದರೆ cos x. ಇನ್ನು ಈ ಥರನೂ ಬರಿಬೋದು, ಡಿ ಬೈ ಡಿ ಎಕ್ಸ್ ಆಫ್ sin x ಹೋಲ್ ಪವರ್ 7 ಅಂದರೂ ಒಂದೇ, sin ಪವರ್ 7 ಅಂದರೂ ಒಂದೇ, sin ಪವರ್ 7x ಅಂದರೂ ಒಂದೇ. ಈಗೇನಾಗುತ್ತೆ 7 ಮೈನಸ್ 1 ಅಂದರೆ 6 ಡಿ ಬೈ ಡಿ ಎಕ್ಸ್ ಆಫ್ sin x. 7 sin ಪವರ್ 6 ಡಿ ಬೈ ಡಿ ಎಕ್ಸ್ ಆಫ್ sin x ಅಂದರೆ cos x. ಈಗ ನೆಕ್ಸ್ಟ್ ಎಕ್ಸಾಂಪಲ್ cos ಪವರ್ 4x. ಇದು ಎಫ್ ಪವರ್ ಎನ್ ಫಾರ್ಮುಲಾನೇ. ಎಫ್ ಅಂದರೆ ಕಾಸ್ ಎಕ್ಸ್, ಎನ್ ಅಂದರೆ 4. ಹೇಳಿ ಏನಾಗುತ್ತೆ 4 ಕಾಸ್ ಪವರ್ 4 ಮೈನಸ್ 1 ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಏನಾಗುತ್ತೆ 4 ಕಾಸ್ ಕ್ಯೂಬ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಪವರ್ 3x. 3 log ಪವರ್ 3 ಮೈನಸ್ 1x. ಇಲ್ಲಿ ಎನ್ ಜಾಗದಲ್ಲಿ 3 ಇದೆ, ಎಫ್ ಜಾಗದಲ್ಲಿ ಲಾಗ್ ಎಕ್ಸ್ ಇದೆ. 3 log ಪವರ್ 3 ಮೈನಸ್ 1 ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಅಂದರೆ 3 log ಸ್ಕ್ವೇರ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಅಂದರೆ 1/x. ಈಗ ಮತ್ತೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ನೀವು ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ 2 ಪವರ್ x ಮೈನಸ್ sin x ಹೋಲ್ ಪವರ್ 1/3 ಅಂತ. ನೋಡಿ ಎಕ್ಸಾಂಪಲ್ ನಾವು ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಅಪ್ಲೈ ಮಾಡೋದು ಯಾವ ಥರ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಫಾರ್ಮುಲಾ ಇದೇ ಅಪ್ಲೈ ಆಗುತ್ತಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದರೆ, ಇದಕ್ಕೆ ಅಂದರೆ ಯು ಪ್ಲಸ್ ವಿ ಅಪ್ಲೈ ಮಾಡಬೇಕು ಅಂದರೆ ಪವರ್ ಏನು ಇರಬಾರ್ದು, ಅಂದರೆ 1 ಇರಬೇಕು ಅಂತ. ಇಲ್ಲಿ ಪವರ್ ಏನಿದೆ 1/3. ಪವರ್ ಅಲ್ಲಿ 1/3 ಇದ್ರೆ ಅದರ ಅರ್ಥ ಪವರ್ ಅಲ್ಲಿ ಕಾನ್ಸ್ಟೆಂಟ್ ಇದೆ ಅಂತ. ಪವರ್ ಕಾನ್ಸ್ಟೆಂಟ್ ಇದ್ರೆ ಈ ಫಾರ್ಮುಲಾ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂದ್ರೆ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಆದ್ರೆ ಪವರ್ ಅಲ್ಲಿ ಕಾನ್ಸ್ಟೆಂಟ್ ಇದೆ, ಆದ್ರೆ ಬೇಸ್ ಅಲ್ಲಿ ಬರೀ ಎಕ್ಸ್ ಇಲ್ಲ, ಬೇರೆದಿದೆ, ಆವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಡಿ ಬೈ ಎಕ್ಸ್ ಆಫ್ ಎಫ್ ಪವರ್ ಎನ್ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ ಕಂಪೇರ್ ಮಾಡಿ ಎಫ್ ಮತ್ತೆ ಎನ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಇದು ಮತ್ತೆ ಇದು ಕಂಪೇರ್ ಮಾಡ್ಬಿಟ್ಟು ಎಫ್ ಮತ್ತೆ ಎನ್ ನ ತಗೋಬಿಡಿ, ಅದನ್ನ ರೈಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ.
ಇಲ್ಲಿ ಕಂಪೇರ್ ಮಾಡಿ ಎನ್ ಜಾಗದಲ್ಲಿ ಏನಿದೆ 1/3 ಇದೆ, ಎಫ್ ಜಾಗದಲ್ಲಿ 2 power x minus sin x ಇದೆ. ಇದನ್ನ ಇಲ್ಲಿ ಹೇಳಿ 1/3 2 power x minus sin x power 1/3 minus 1 d by dx 2 power x minus sin x ಏನಾಗುತ್ತೆ 1/3 2 power x minus sin x 1/3 minus 1 d by dx of a power x ಅಂದ್ರೆ a power x log a ಅಂದ್ರೆ 2 power x log 2 d by dx of sin x ಅಂದ್ರೆ cos x. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ 1 plus x square whole power 7. ಇಲ್ಲ n ಜಾಗದಲ್ಲಿ 7 ಇದೆ, f ಜಾಗದಲ್ಲಿ 1 plus x square ಹೇಳಿ 7 into 1 plus x square 7 minus 1 d by dx of 1 plus x square 7 1 plus x square 7 minus 1 ಅಂದ್ರೆ 6 ಆಗುತ್ತೆ, d by dx of 1 plus x square ಅಂದ್ರೆ d by dx of 1 ಅಂದ್ರೆ 0, d by dx of x power n ಅಂದ್ರೆ 2x power 2 minus 1. ಇದು ಪವರ್ ಕಾನ್ಸ್ಟೆಂಟ್ ಇದೆ, ಬೇಸಲ್ಲಿ x ಇದೆ, ಆವಾಗ x ಪವರ್ n ಫಾರ್ಮುಲಾ. ಪವರ್ ಕಾನ್ಸ್ಟೆಂಟ್ ಇದ್ದು ಬೇಸಲ್ಲಿ x ಬದಲು ಬೇರೆ ಇದ್ರೆ f ಪವರ್ n. ಇನ್ನೊಂದು ಎಕ್ಸಾಂಪಲ್ ಕೊಟ್ಕೊಳ್ತೀನಿ ನೋಡ್ಕೊಳ್ಳಿ. sin x minus e power x whole power k. ಹಾಗೇನು ಮಾಡಬೇಕು, ಇದು ಎಫ್ ಇದು ಎನ್ ಕಂಪೇರ್ ಮಾಡಿದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಪವರ್ ಎನ್ಗೆ ಎಫ್ ಜಾಗದಲ್ಲಿ ಸೈನ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಇದೆ, ಎನ್ ಜಾಗದಲ್ಲಿ ಕೆ ಇದೆ. ಏನಾಗುತ್ತೆ ಕೆ ಸೈನ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಹೋಲ್ ಪವರ್ ಕೆ ಮೈನಸ್ 1 ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಕೆ ಇಂಟು sin x minus e power x k minus 1 d by dx of sin x ಅಂದ್ರೆ cos x minus d by dx of e power x ಅಂದ್ರೆ ಬರೀ e power x. ನೆಕ್ಸ್ಟ್ ಫಾರ್ಮುಲಾ ಬಂದು d by dx ಬೇಸ್ ಕಾನ್ಸ್ಟೆಂಟ್ ಇದೆ, d by dx of a power x ಅಂದ್ರೆ a power x into log a. ಅದೇ ಡಿ ಬೈ ಡಿ ಎಕ್ಸ್ ಎಕ್ಸ್ ಜಾಗದಲ್ಲಿ ಬೇರೆದು ಬಂದ್ಬಿಟ್ರೆ ಎಫ್ ಬಂದರೆ ಎ ಪವರ್ ಎಫ್ ಲಾಗ್ ಎ ಡಿ ಬೈ ಡಿ ಎಕ್ಸ್ ಆಫ್ ಎಫ್. ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ ಇದು. ಇಲ್ಲಿ ಏನಿಲ್ಲ, ಫಾರ್ಮುಲಾ ಕ್ರಿಯೇಟ್ ಮಾಡೋದು ಯಾವ ಥರ ಅಂದರೆ ಎಕ್ಸ್ ಜಾಗದಲ್ಲಿ ಎಫ್ ಬರೆದು ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಅಂತ ಬರೀಬೇಕು. ಈಗ ನೋಡಿ ಎ ಜಾಗದಲ್ಲಿ 5 ಹಾಕ್ಕೋತೀನಿ, ಎಫ್ ಜಾಗದಲ್ಲಿ ಸೈನ್ ಎಕ್ಸ್ ಹಾಕ್ಕೋತೀನಿ. ಏನಾಗುತ್ತೆ ಈ ಫಾರ್ಮುಲಾ ಆಗಲ್ಲ, ಬೇಸ್ ಕಾನ್ಸ್ಟೆಂಟ್ ಇದ್ರೆ ಇದೆರಡರಲ್ಲಿ ಒಂದು ಯೂಸ್ ಮಾಡಬೇಕು. ಆದರೆ ಬೇಸಲ್ಲಿ ಕಾನ್ಸ್ಟೆಂಟ್ ಇದೆ, ಜೊತೆಗೆ ಪವರಲ್ಲಿ ಎಕ್ಸ್ ಮಾತ್ರ ಇಲ್ಲ, ಅಲ್ಲಿ ಏನಿದೆ ಸೈನ್ ಎಕ್ಸ್ ಇದೆ. ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ, ಇದನ್ನ ಯೂಸ್ ಮಾಡಬೇಕು. ಬೇಸಲ್ಲಿ ಕಾನ್ಸ್ಟೆಂಟ್ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ಎಫ್ ಜಾಗದಲ್ಲಿ ಸೈನ್ ಎಕ್ಸ್ ಹಾಕಿ ಎ ಜಾಗದಲ್ಲಿ ಕಂಪೇರ್ ಮಾಡಿ, ಎ ಜಾಗದಲ್ಲಿ 5 ಇದೆ, ಎಫ್ ಜಾಗದಲ್ಲಿ ಸೈನ್ ಎಕ್ಸ್ ಇದೆ, ಇದನ್ನ ರೈಟಲ್ಲಿ ಹಾಕಿ ಕಂಪೇರ್ ಮಾಡಿ ಆ ವ್ಯಾಲ್ಯೂನ ಎ ಮತ್ತು ಎಫ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಂಡು ಇಲ್ಲಿ ಹಾಕಬೇಕು. ಎ ಜಾಗದಲ್ಲಿ 5 ಹಾಕ್ಕೋಬೇಕು, ಎಫ್ ಜಾಗದಲ್ಲಿ ಸೈನ್ ಎಕ್ಸು, ಮತ್ತು ಎ ಜಾಗದಲ್ಲಿ 5, ಎಲ್ಲೆಲ್ಲಿ ಎಫ್ ಇರುತ್ತೆ ಅಲ್ಲಿ ಸೈನ್ ಎಕ್ಸ್. ಈಗ 5 ಪವರ್ ಸೈನ್ ಎಕ್ಸ್ ಲಾಗ್ 5 ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಎ 3 ಪವರ್ ಇ ಪವರ್ ಮೈನಸ್ ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ರೂಟ್ ಎಕ್ಸ್. ನೋಡಿ ಇಲ್ಲಿ ಎ ಜಾಗದಲ್ಲಿ 3 ಇದೆ, ಎಫ್ ಜಾಗದಲ್ಲಿ ಇ ಪವರ್ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಇದೆ. ಹೇಳಿ 3 ಇ ಪವರ್ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಲಾಗ್ 3 ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಮೈನಸ್ ರೂಟ್ ಎಕ್ಸ್. 3 ಇ ಪವರ್ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಲಾಗ್ 3 ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಮೈನಸ್ ಡಿ ಬೈ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ 1/2 ರೂಟ್ ಎಕ್ಸ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಎ ಜಾಗದಲ್ಲಿ 5, ಎಫ್ ಜಾಗದಲ್ಲಿ ಎಕ್ಸ್ ಇಂಟು ಸೈನ್ ಎಕ್ಸ್ ಇದೆ ಅಂದ್ಕೊಳ್ಳಿ. ಆವಾಗ 5 ಎಕ್ಸ್ ಇಂಟು ಸೈನ್ ಎಕ್ಸ್ ಲಾಗ್ 5 ಡಿ ಬೈ ಡಿ ಎಕ್ಸ್ ಆಫ್
x into sin x ಆಗುತ್ತೆ 5 power x into sin x log 5 d by dx of u into v u d by dx of v plus v d by dx of u 5 power x into sin x log 5 x ಹಂಗೆ ಇರಲಿ ಇದು ನೋಡಿ d by dx of u into v x d by dx of sin x ಅಂದ್ರೆ ಏನು cos x plus sin x d by dx of x ಅಂದ್ರೆ 1 d by dx of 6 power e power x minus 4 power 3 ಈ ತರ ಬರುತ್ತೆ ಅನ್ಕೊಳ್ಳಿ ಇಲ್ಲಿ ಫಸ್ಟ್ ಬೇಸ್ ಕಾನ್ಸ್ಟೆಂಟ್ ಇದೆ ಪವರ್ ಫಂಕ್ಷನ್ ಇದೆ ಅದಕ್ಕೆ ಬೇಸ್ ಕಂಪೇರ್ ಮಾಡಿ ಎ ಜಾಗದಲ್ಲಿ 6 ಇದೆ ಎಫ್ ಜಾಗದಲ್ಲಿ ಏನಿದೆ e power x minus 4 whole cube ಇದೆ ಅದನ್ನ ಫಿಲ್ ಮಾಡಿ a power f log a d by dx of f f ಅಂದ್ರೆ ನೀವು x ಬರುತ್ತೆ ಈಗ ಪವರ್ ಕಾನ್ಸ್ಟೆಂಟ್ ಇದೆ ಈಗ ಮತ್ತೆ ಅಲ್ಲಿ ಬೇಸ್ ಕಾನ್ಸ್ಟೆಂಟ್ ಇತ್ತು ಈ ಪವರ್ ಕಾನ್ಸ್ಟೆಂಟ್ ಇದೆ ಪವರ್ ಕಾನ್ಸ್ಟೆಂಟ್ ಇದ್ರೆ ಎಫ್ ಫಾರ್ಮುಲಾ ಇದೆರಡರಲ್ಲಿ ಒಂದು ಅಪ್ಲೈ ಮಾಡಬೇಕು ಇದಾಗಲ್ಲ ಯಾಕಂದ್ರೆ ಪವರ್ ಕಾನ್ಸ್ಟೆಂಟ್ ಇದ್ರೆ ಅದ್ರ ಬೇಸ್ ಅಲ್ಲಿ ಎಕ್ಸ್ ಇಲ್ಲ ಏನಿದೆ e power x minus 4 ಇದೆ ಅದಕ್ಕೆ ಇದು ಅಪ್ಲೈ ಮಾಡಬೇಕು n f power n minus 1 d by dx ಅಂದ್ರೆ ಏನಾಗುತ್ತೆ ಅದು 6 e power x minus 4 whole cube log 6 ಇದಕ್ಕೆ 3 e power x minus 4 whole power 3 minus 1 d by dx of e power x minus 4 d by dx of f ಆಮೇಲೆ ಏನಿದೆಯೋ 6 e power x minus 4 whole cube into log 6 into 3 into e power x minus 4 whole power 2 d by dx of e power x is e power x d by dx of 4 is 0 okay. Next d by dx ಬೇಸ್ ಬಂದು k ಅನ್ಕೊಳ್ಳೋಣ ಪವರ್ ಅಲ್ಲಿ sin cube x ಅನ್ಕೊಳ್ಳೋಣ ಅವಾಗ ಏನಾಗುತ್ತೆ a ಪವರ್ f ಫಾರ್ಮುಲಾ ಬೇಸ್ ಕಾನ್ಸ್ಟೆಂಟ್ ಇದ್ರೆ ಅದಕ್ಕೆ ಹೇಳಿ k ಪವರ್ sin cube x log k d by dx of sin cube x ಏನಾಗುತ್ತೆ k ಪವರ್ sin cube x log k ಇಲ್ಲಿ f ಅಂದ್ರೆ sin x ಅಂತ ಪವರ್ ಕಾನ್ಸ್ಟೆಂಟ್ ಇದೆ n ಅಂದ್ರೆ 3 ಇದು sin x whole cube ಇದ್ದಂಗೆ sin cube x ಅಂದ್ರೆ sin x whole cube ಇದ್ದಂಗೆ ನೋಟ್ ತೋರಿಸ್ತೀನಿ sin cube x ಅಂದ್ರೆ ಒಂದೇ sin x whole cube ಅಂದ್ರೆ sin x cube ಅಂದ್ರೆ ಬೇರೆ ನಾಟ್ ಈಕ್ವಲ್ ಇದು ನಾಟ್ ಈಕ್ವಲ್ ಇದು sin x whole cube ನ ಈ ತರ ಬರೀಬಹುದು sin cube ಇದನ್ನ ಈ ತರ ಬರೆಯಂಗಿಲ್ಲ sin x whole cube ಏನಂತ ಬರೆಯಂಗಿಲ್ಲ sin x ಒಂದು sin cube x ಅಂದ್ರೆ sin x into sin x into sin x sin x cube ಅಂದ್ರೆ sin ಹಂಗೆ ಇರುತ್ತೆ x into x into x sin 60 cube ಅಂದ್ರೆ sin 6 cube ಅಂದ್ರೆ sin of 6 into 6 into 6 ಇದು f ಪವರ್ n f ಅಂದ್ರೆ sin x n ಅಂದ್ರೆ ಇದು sin x whole cube ಇದ್ದಂಗೆ n ಜಾಗದಲ್ಲಿ 3 ಇದೆ f ಜಾಗದಲ್ಲಿ sin x ಇದೆ ಏನಾಗುತ್ತೆ n into sin 3 minus 1 d by dx of sin x k power sin cube x log k 3 sin square x d by dx of sin x ಅಂದ್ರೆ cos x a power f ಫಾರ್ಮುಲಾ ನೆಕ್ಸ್ಟ್ ಬೇಸ್ e ಇದ್ದಾಗ ಬೇಸ್ e ಇದ್ದಾಗ ಎಕ್ಸಾಂಪಲ್ d by dx of e power x
ಇದು ನೋಡಿ ಯಾವ ಥರ ಮಾಡಿ ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ರೂಟ್ ಎಕ್ಸ್. ಈಗ ನೋಡಿ ಬೇಸ್ ಇ ಇದ್ದು ಪವರ್ ಅಲ್ಲಿ ಬರೀ ಎಕ್ಸ್ ಇದ್ರೆ ಇದೆ ಫಾರ್ಮುಲಾ, ಅಂದ್ರೆ ಇ ಇದೆ ಬೇಸಲ್ಲಿ ಪವರ್ ಅಲ್ಲಿ ಏನಿದೆ ರೂಟ್ ಎಕ್ಸ್ ಇದೆ, ಅಂದ್ರೆ ಎಕ್ಸ್ ಬಿಟ್ಟು ಬೇರೆ ಇದೆ. ಅವಾಗ ಈ ಫಾರ್ಮುಲಾ ಮಾಡಬೇಕು, ಇ ಪವರ್ ರೂಟ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಇ ಪವರ್ ರೂಟ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದ್ರೆ ಏನು 1/2 ರೂಟ್ ಎಕ್ಸ್. ನೆಕ್ಸ್ಟ್ ಇ ಪವರ್ sin ಪವರ್ 4x ಹೇಳಿ ಏನಾಗುತ್ತೆ ಇದು, ಇ ಪವರ್ sin ಪವರ್ 4x ಡಿ ಬೈ ಡಿ ಎಕ್ಸ್ ಆಫ್ sin ಪವರ್ 4x. ಎಫ್ ಜಾಗದಲ್ಲಿ sin ಪವರ್ 4 ಇ ಪವರ್ sin ಪವರ್ 4x. ಇದಕ್ಕೆ 4 ಇಂಟು sin ಪವರ್ 4 ಮೈನಸ್ 1x ಇಂಟು ಡಿ ಬೈ ಡಿ ಎಕ್ಸ್ ಆಫ್ sin x ಏನಾಗುತ್ತೆ, ಇ ಪವರ್ sin ಪವರ್ 4x 4 ಇಂಟು sin ಕ್ಯೂಬ್ x ಡಿ ಬೈ ಡಿ ಎಕ್ಸ್ ಆಫ್ sin x ಅಂದರೆ cos x. ನೆಕ್ಸ್ಟ್ ಎಕ್ಸಾಂಪಲ್ ಇ ಪವರ್ ರೂಟ್ ಎಕ್ಸ್ ಇಂಟು ಲಾಗ್ ಎಕ್ಸ್. ನೋಡಿ ಎಫ್ ಜಾಗದಲ್ಲಿ ರೂಟ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇದೆ, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೇಳಿ ಇ ಪವರ್ ರೂಟ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಇದು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ. ಇದೇನಾಗುತ್ತೆ ಹೇಳಿ, ಇ ಪವರ್ ರೂಟ್ ಎಕ್ಸ್ ಇಂಟು ಲಾಗ್ ಎಕ್ಸ್. ಈ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಅಂದರೆ ಯು ರೂಟ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ log x plus log x d by dx of root x. For root x into log x under root x d by dx of log x is 1 by x plus log x d by x of root x under 1 by 2 root x ಅಷ್ಟೇ. ಈಗ ನೆಕ್ಸ್ಟ್ ಬೇಸ್ ಇ ಆದಮೇಲೆ ಈಗ ಬೇರೆ ಫಾರ್ಮುಲಾ ಬಂದು ಎಲ್ಲ ಜನರಲ್ ಫಾರ್ಮುಲಾ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ ಇ ಆದಮೇಲೆ ಯಾವ್ದು ಬರ್ತಿದ್ದು ನಾನು ರೂಟ್ ಎಕ್ಸ್. ಇಲ್ಲಿ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ 1/2 ರೂಟ್ ಎಕ್ಸ್. ಅದೇ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ 1/2 ರೂಟ್ ಎಫ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಎಕ್ಸಾಂಪಲ್ ಬಂದು ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಆಫ್ 3 sin x ಅಂತ ಇರುತ್ತೆ. ಇಲ್ಲಿ ಎಫ್ ಜಾಗದಲ್ಲಿ 3 sin x ಹಾಕೊಳ್ಳಿ. ಹೇಳಿ 1/2 ರೂಟ್ ಆಫ್ 3 sin x ಡಿ ಬೈ ಡಿ ಎಕ್ಸ್ ಆಫ್ 3 sin x 1/2 ರೂಟ್ ಆಫ್ 3 sin x 3 ನಾಚೆ ತಗೊಳ್ಳಿ ಡಿ ಬೈ ಡಿ ಎಕ್ಸ್ ಆಫ್ sin x ಅಂದರೆ cos x. ಇದು ಕೆ ಇಂಟು ಯು ಇದೆ. ಕೆ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ sin x ಇಸ್ cos x. ನೆಕ್ಸ್ಟ್ ಎಕ್ಸಾಂಪಲ್ ರೂಟ್ ಆಫ್ ಎಕ್ಸ್ ಬೈ ಇ ಪವರ್ ಎಕ್ಸ್. ಇದಕ್ಕೆ ರೂಟ್ ಎಫ್ ಫಾರ್ಮುಲಾ ಏನು, 1/2 ರೂಟ್ ಎಫ್ 1/2 ರೂಟ್ ಆಫ್ ಎಕ್ಸ್ ಬೈ ಇ ಪವರ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್. ಎಫ್ ಅಂದ್ರೆ ಏನು, ಎಕ್ಸ್ ಬೈ ಇ ಪವರ್ ಎಕ್ಸ್. ಇದೇನಾಗುತ್ತೆ 1/2 ರೂಟ್ ಆಫ್ ಎಕ್ಸ್ ಬೈ ಇ ಪವರ್ ಎಕ್ಸ್. ಇದಕ್ಕೆ ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಅಂದರೆ ವಿ ಡಿ ಬೈ ಡಿ ಎಕ್ಸ್ ಆಫ್ ಯು ಮೈನಸ್ ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಇದೇನಾಗುತ್ತೆ 1/2 ರೂಟ್ ಆಫ್ ಎಕ್ಸ್ ಬೈ ಇ ಪವರ್ ಎಕ್ಸ್ ಹಂಗೆ ಇರಲಿ, ಇ ಪವರ್ ಎಕ್ಸ್ ಹಂಗೆ ಇರಲಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಮೈನಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಇ ಪವರ್ 2x. ನೆಕ್ಸ್ಟ್ ಜಾಸ್ತಿ ಇಲ್ಲಿ ಎಕ್ಸಾಂಪಲ್ ಕೊಡಲ್ಲ, ಒಂದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಏನು ಮಾಡ್ತೀನಿ, ಡಿ ಬೈ ಡಿ ಎಕ್ಸ್ ಆಫ್ 1/xಗೆ ಮೈನಸ್
1/x². ಅದೇ ಥರ d/dx ಆಫ್ 1/fಗೆ ಮೈನಸ್ 1/f². d/dx ಆಫ್ f. ಈಗ ನೋಡಿ d/dx ಆಫ್ 1/sin x ಪ್ಲಸ್ 3/x ಇದ್ರೆ ಇಲ್ಲಿ ನೋಡಿ ಯಾವ ಫಾರ್ಮುಲಾ ಆಗುತ್ತೆ, ಇದಾಗಲ್ಲ. ಯಾಕಂದ್ರೆ ಇಲ್ಲಿ 1/x ಇದ್ರೆ ಮಾತ್ರ ಇದು, 1/f ಇದ್ರೆ ಇದು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಹೇಳಿ. ಮೈನಸ್ 1/f ಜಾಗದಲ್ಲಿ sin x ಪ್ಲಸ್ 3/x ಹೋಲ್ ಸ್ಕ್ವೇರ್ d/dx ಆಫ್ sin x ಪ್ಲಸ್ 3/x minus 1/sin x plus 3/x whole square. d/dx of sin x is cos x. d/dx of 3/x is 3/x plus 3. ಇದು a/x ಫಾರ್ಮುಲಾ. ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ ಸಾಕು. ಬರೀ ಎಫ್ ನ ಯಾವ ತರ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಗೊತ್ತಾದ್ರೆ ಸಾಕು. ಈಗ 1/x ಐತಲ್ವಾ, log x. d/dx ಆಫ್ log x ಅಂದ್ರೆ 1/x. ಈಗ ಫಾರ್ಮುಲಾ ಕ್ರಿಯೇಟ್ ಮಾಡೋದು ಯಾವ ತರ, x ಜಾಗದಲ್ಲಿ ಇಲ್ಲಿ f ಹಾಕಿ, ರೈಟ್ ಅಲ್ಲೂ ಎಲ್ಲಿ x ಇರುತ್ತೆ ಅಲ್ಲಿ ಹಾಕಿ f ಹಾಕ್ಬಿಟ್ಟು d/dx ಆಫ್ f ಅಂತ ಬರೀ. ಇದು ಫಾರ್ಮುಲಾ ಕ್ರಿಯೇಟ್ ಮಾಡೋದು. ಇದು ನೋಡ್ಕೊಂಡು ಇದು ಬರೀಬೇಕು. ಈಗ ಇದನ್ನ ಯಾವ ತರ ಅಪ್ಲೈ ಮಾಡಬೇಕು ಇದರಲ್ಲಿ. ಈಗ ಎಕ್ಸಾಂಪಲ್ ಯಾವಾಗ ಅಪ್ಲೈ ಮಾಡಬೇಕು ಅದು ಇಂಪಾರ್ಟೆಂಟ್. ಲಾಗ್ ಆಫ್ sin x ಅಂತ ಬಂತು ನೋಡಿ, ಆವಾಗ ಇದನ್ನ ಅಪ್ಲೈ ಮಾಡಬೇಕು. ಇಲ್ಲಿ ನೋಡಿ ಲಾಗ್ ಅಂತ ಬಂದ್ರೆ ಲಾಗ್ d/dx ಆಫ್ ಲಾಗ್ ಎಫ್. ಎಫ್ ಅಂದ್ರೆ sin x. ಅದಕ್ಕೆ ಏನಾಗುತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎಫ್ ಜಾಗದಲ್ಲಿ sin x ಹಾಕಿ ಇದು ಕಂಪೇರ್ ಮಾಡ್ಬಿಟ್ಟು ಎಫ್ ನ ಫೈಂಡ್ ಮಾಡ್ಕೊಂಡು ಆ ಎಫ್ ವ್ಯಾಲ್ಯೂನ ಇಲ್ಲಿ ಹಾಕಿ. 1/sin x d/dx ಆಫ್ sin x. 1/sin x d/dx ಆಫ್ sin x is cos x. ಈಗ ಜಾಸ್ತಿ ಬೇಡ, ಇನ್ನೊಂದು ಎಕ್ಸಾಂಪಲ್ ಲಾಸ್ಟ್ ಕೊಟ್ಟು ಇದಕ್ಕೆ ಲಾಗ್ ಆಫ್ e/x ಇಂಟು ಕಾಸ್ ಎಕ್ಸ್. ಇಲ್ಲ ನೋಡಿ ಕಂಪೇರ್ ಮಾಡಿ. ಇದು ಯಾವಾಗ ಅಪ್ಲೈ ಮಾಡಬೇಕು ಫಾರ್ಮುಲಾ ಅಂದ್ರೆ ಸ್ಟಾರ್ಟಿಂಗ್ ಲಾಗ್ ಅಂತ ಬರುತ್ತೆ. ಈ ಯಾವುದೇ ಇರಲಿ ಫಂಕ್ಷನ್ ಸ್ಟಾರ್ಟ್ ವಿತ್ ಲಾಗ್ ಇರುತ್ತೆ, ಆವಾಗ ಇದನ್ನ ಅಪ್ಲೈ ಮಾಡಿ. ಇದ್ರಲ್ಲಿ ಲಾಗ್ ಇದ್ರೆ ಒಂದು ಲಾಗ್ ಎಕ್ಸ್ ಇದೆ, ಇನ್ನೊಂದು ಲಾಗ್ ಎಫ್ ಇದೆ. ಎಕ್ಸ್ ಯಾವಾಗ ಅಂದ್ರೆ ಬರೀ ಎಕ್ಸ್ ಅಂತ ಇದ್ರೆ ಮಾತ್ರ, ಅದು ಎಕ್ಸ್ ಬಿಟ್ಟು ಬೇರೆ ಏನಾದ್ರೂ ಇರಲಿ ಆವಾಗ ಇದನ್ನ ಅಪ್ಲೈ ಮಾಡಿ. ಇಲ್ಲಿ ಕಂಪೇರ್ ಮಾಡಿ, ಎಫ್ ನ ತಗೋಬಿಡಿ. ಎಫ್ ಏನು e/x ಕಾಸ್ ಅದನ್ನ ಮಾತ್ರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1/e/x ಕಾಸ್ ಎಕ್ಸ್ d/dx e/x ಕಾಸ್ ಎಕ್ಸ್. ಈಗ ಇದನ್ನ ಹಂಗೆ ಇಟ್ಕೊಳ್ಳಿ, 1/e/x ಕಾಸ್ ಎಕ್ಸ್. ಇಲ್ಲಿ u ಇಂಟು ವಿ ಅಪ್ಲೈ ಮಾಡಿ. d/dx ಆಫ್ u ಇಂಟು ವಿ ಅಂದ್ರೇನು, u d/dx ಆಫ್ ವಿ ಪ್ಲಸ್ ವಿ d/dx ಆಫ್ u. ಏನಾಗುತ್ತೆ 1/e/x ಇಂಟು ಕಾಸ್ ಎಕ್ಸ್. e/x ಹಂಗೆ ಇರುತ್ತೆ. d/dx ಆಫ್ ಕಾಸ್ ಎಕ್ಸ್ ಅಂದ್ರೇನು, ಮೈನಸ್ sin x ಪ್ಲಸ್ ಕಾಸ್ ಎಕ್ಸ್ ಇರುತ್ತೆ. d/dx ಆಫ್ e/x ಅಂದ್ರೆ e/x ಅಷ್ಟೇ. ಹಾಗೆ x ಆಯ್ತು. ನೆಕ್ಸ್ಟ್ sin x. ಕ್ರಿಯೇಟ್ ಮಾಡೋದು ಫಾರ್ಮುಲಾ d/dx ಆಫ್ sin f ಅಂದ್ರೆ cos d/dx ಆಫ್ f. ನೋಡಿ ಇದು ಯಾವಾಗ ಅಪ್ಲೈ ಮಾಡಬೇಕು, ಸೈನ್ ಅಂತ ಸ್ಟಾರ್ಟ್ ಆದರೆ sin x⁻7 ಅಂತ ಇರುತ್ತೆ, ಅವಾಗ ಇದನ್ನ ಅಪ್ಲೈ ಮಾಡ್ತೀವಿ. ಇಲ್ಲಿ ಕಂಪೇರ್ ಮಾಡಿ, ಎಫ್ ಜಾಗದಲ್ಲಿ x⁻7 ಅಂದರೆ ಅದನ್ನ ಇಲ್ಲಿ ಹಾಕಿ ಅಷ್ಟೇ. cos x⁻7 d/dx ಆಫ್ x⁻7. ಇದು cos x⁻7. ಇದು x⁻n ಪವರ್ ಕಾನ್ಸ್ಟೆಂಟ್, ಬೇಸ್ x ಇದೆ. 7x⁻7 d/dx of sin of log of root of sin x. ಈ ತರ ಬಂದ್ರೆ ಇಲ್ಲಿ ನೋಡಿ d/dx ಆಫ್ sin f ಫಾರ್ಮುಲಾ ಫಸ್ಟ್. ಇದು sin f
ಎಫ್ ಅಂದ್ರೆ ಇದು ಅರ್ಥ ಆಯ್ತಾ ಏನಾಗುತ್ತೆ ಕಾಸ್ ಎಫ್ ಅಂದ್ರೆ ಏನು ಲಾಗ್ ಆಫ್ ರೂಟ್ ಆಫ್ ಸೈನ್ ಎಕ್ಸ್ ಇದು ಯು ಇಂಟು ವಿ ಆಗಲ್ಲ ಯಾಕಂದ್ರೆ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಆ ಥರ ಇದ್ರೆ ಮಾತ್ರ ಯು ಇಂಟು ವಿ ಆಗುತ್ತೆ ನೋಡಿ ಸೈನು ಲಾಗ್ ಏನಾದ್ರು ಇಲ್ಲಿ ಅದು ಎಂಟು ಗಂಟೆ ಹೋಗ್ಬೇಕು ಯಾವ ಏನಾದ್ರು ವೇರಿಯೇಬಲ್ ಇರಬೇಕು ಇಲ್ಲಾಂದ್ರೆ ಕಾನ್ಸ್ಟೆಂಟ್ ಇರಬೇಕು ಇಲ್ಲ 2 ಆದ್ರೂ ಇರ್ಬೇಕು ಅಟ್ಲೀಸ್ಟ್ ಸೈನ್ 2 ಆದ್ರೂ ಇದ್ರೆ ಸಪ್ರೇಟ್ ಮಾಡ್ಬೋದು ಇದನ್ನ ಗೊತ್ತಾಗ್ತಿದ್ಯಾ ಇದು ಜೊತೆಗೆ ಇರೋದು ಇದು ಈಗ ಇದಕ್ಕೆ ಸೈನ್ ಎಫ್ ಫಾರ್ಮುಲಾ ಅಪ್ಲೈ ಮಾಡಬೇಕು ಎಫ್ ಅಂದ್ರೆ ಲಾಗ್ ಆಫ್ ರೂಟ್ ಆಫ್ ಸೈನ್ ಎಕ್ಸ್ ಕಾಸ್ ಆಫ್ ಲಾಗ್ ಆಫ್ ರೂಟ್ ಆಫ್ ಸೈನ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ log of root of sin x ಈಗ cos of log of root of sin x divided x ಇದಕ್ಕೆ log f ಫಾರ್ಮುಲಾ log f ಗೆ ಏನು 1 by f f ಅಂದ್ರೆ root sin x d by dx of f d by dx of root sin x ಈಗ cos of log of root of sin x 1 by root sin x ಇದಕ್ಕೆ ರೂಟ್ ಎಫ್ ಫಾರ್ಮುಲಾ ಡಿವೈಡ್ ಆಫ್ ರೂಟ್ ಎಫ್ ಅಂದ್ರೆ 1 by 2 ರೂಟ್ ಎಫ್ ಅಂದ್ರೆ 1 by 2 ರೂಟ್ sin x ಡಿವೈಡ್ ಎಕ್ಸ್ ಆಫ್ sin x ಅಂದ್ರೇನು ಕಾಸ್ ಎಫ್ ಇಷ್ಟು ಅಂತ ಮಾಡಿ ಫಸ್ಟ್ sin f ಫಾರ್ಮುಲಾ ಆಮೇಲೆ log f ಫಾರ್ಮುಲಾ ಆಮೇಲೆ ರೂಟ್ ಎಫ್ ಫಾರ್ಮುಲಾ ಆಮೇಲೆ sin x ಫಾರ್ಮುಲಾ ನೆಕ್ಸ್ಟ್ ನೋಡಿ ಈ ತರನೇ ಕಂಟಿನ್ಯೂ ಎಲ್ಲ ಫಾರ್ಮುಲೆಗೂ ಮಾಡ್ಕೋಬಿಡ್ಬೇಕು ಈಗ ಫಾರ್ಮುಲೇಸ್ ಎಲ್ಲ ನೀವು ನೀಟಾಗಿ ಮಾಡ್ಕೊಳ್ಳಿ ಏನಿಲ್ಲ ಎಕ್ಸಾಂಪಲ್ ನೀವೇ ಓನ್ ಆಗಿ ತಗೋಬಿಡಿ ಸಾಕಷ್ಟು ಇದು ಫಾರ್ಮುಲೆ ಒಂದ್ ಕಡೆ ಬರ್ಕೊಡ್ತೀನಿ ಈಗ ನಿಮಗೆ ಪವರ್ ಕಾನ್ಸ್ಟೆಂಟ್ ಫಾರ್ಮುಲೆ ಒಂದ್ ಕಡೆ ಬರ್ಕೊಡ್ತಾ ಇದ್ದೀನಿ ಪವರ್ ಕಾನ್ಸ್ಟೆಂಟ್ಗೆ ಎರಡೇ ಫಾರ್ಮುಲಾ ಒಂದು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಎನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ f power n nf to the power of n minus 1 d by dx of f ಇದು ಯಾವಾಗ ಅಂದ್ರೆ ಬೇಸ್ ಅಲ್ಲಿ x ಇದ್ದಾಗ ಇದು ಬೇಸ್ x ಬಿಟ್ಟು ಬೇರೆ ಇದ್ದಾಗ ನೆಕ್ಸ್ಟ್ ಬೇಸ್ ಕಾನ್ಸ್ಟೆಂಟ್